ಹಾಯ್ ಹಲೋ ನಮಸ್ಕಾರ. ಇವತ್ತು ಅರ್ಚನಾ ಮನೆಗೆ ಬಂದಿದ್ದೀವಿ. ಈ ಸ್ಪೆಷಲ್ ಚಟ್ನಿ ಪುಡಿ ಮಾಡ್ತಾರಂತೆ. ಹುರ್ಗಡ್ಲೆದೇನೋ ಅರ್ಚನಾ? ಹುರ್ಗಡ್ಲೆ ಪುಡಿ. ಹುರ್ಗಡ್ಲೆ ಪುಡಿ, ಹುರ್ಗಡ್ಲೆ ಬೇಕು, ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ನಿಮ್ಗೆ ಎಷ್ಟು ಬೇಕಷ್ಟು, ಮತ್ತು ಉಪ್ಪು, ಇಂಗು ಇಷ್ಟೇ ಬೇಕಾಗಿರೋದು. ಎಷ್ಟು ಒಂದು 5 ಇಂಗ್ರೀಡಿಯೆಂಟ್ಸ್ ಇದ್ದರೆ ಚಟ್ನಿ ಪುಡಿ ರೆಡಿ ಆಗುತ್ತೆ. ಇದು ಬಿಸಿ ಅನ್ನ ಮತ್ತು ತುಪ್ಪ, ಇದು ಅಷ್ಟಕ್ಕೆ ಕಾಂಬಿನೇಷನ್ನು, ಬೇರೆ ಏನಕ್ಕೂ ಅಲ್ಲ. ಇವಾಗ ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಫಸ್ಟು ಬಾಣಲೆ ಇಡೋಣ. ಬಾಣಲೆ ಬಿಸಿ ಆದಮೇಲೆ ಹುರ್ಗಡ್ಲೆನ ಅಷ್ಟು ಏನು ಉರಿಬೇಕು ಅಂತಿಲ್ಲ, ಬಿಸಿ ಆದರೆ ಸಾಕು. ಇವತ್ತು ಸುಷ್ಮನು ಅವರೇ, ಅರ್ಚನನ್ನು ಅವರೇ, ಅಮ್ಮನೂ ಅವರೇ, ನಾನು ಇವತ್ತು ಚಟ್ನಿ ಪುಡಿ ಸ್ಪೆಷಲ್ಲು. ತುಂಬ ಈಸಿ ಆಗೈತೆ, ತುಂಬ ಟೇಸ್ಟಿ ಆಗೈತೆ ಅಂತ ಅದಕ್ಕೋಸ್ಕರ ಬಂದಿದ್ದೀವಿ. ಟೇಸ್ಟ್ ಮಾಡೋಕ್ಕೆ ನಾವು ಟೇಸ್ಟ್ ಮಾಡ್ತೀವಿ. ಚಟ್ನಿ ಪುಡಿ ನಾವು ಸ್ವಲ್ಪ ತೊಗೊಂಡೋಗ್ತೀವಿ, ನಾವು ತಿಂದು ಹೇಳ್ತೀವಿ, ನಿಮಗೂ ಹೇಳ್ತೀವಿ, ನೀವು ಮಾಡಿ ಮನೆಯಲ್ಲಿ. ಸೇಮ್ ಅರ್ಚನಾ ಯಾವ ಹೋಟ್ಲಲ್ಲಿ ಐತೆ ಅಂತ ಹೇಳಿದ್ದು? ಆಂಧ್ರ ಸ್ಟೈಲು. ಈಗಿನ ಹೋಟ್ಲಲ್ಲಿ ಎಲ್ಲ ಥರನ ಇನ್ಸ್ಟೆಂಟ್ ಚಟ್ನಿ ಪುಡಿ ಮಾಡಿ ಇಟ್ಟಿರ್ತಾರೆ. ಇದೇ ಅದು ಹುರ್ಗಡ್ಲೆ ಚಟ್ನಿ ಪುಡಿನೇ ಮಾಡಿಟ್ಟಿರೋದು. ಇದು ನೋಡಿ, ಇಷ್ಟು ಬಿಸಿ ಆದ್ರೆ ಸಾಕು, ಬೇಡ, ಇಷ್ಟಾದ್ರೆ ಸಾಕು. ಸುಷ್ಮಾ ನೋಡಿ, ನಾವು ಇಟ್ಲ ಕೊಟ್ಟು ಅದಕ್ಕೆ ಹಾಕಮ್ಮ ಅಂತಂದ್ರೆ ಇಲ್ಲ ಅಂತ ಅಂದ್ಬಿಟ್ಟು ಸ್ಪೂನ್ ತಗೊಂಡು ಪಡ 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 ಅಂತ ಎತ್ತಿ ಎತ್ತಿ ಸುಷ್ಮಂಗೆ ಜೈ. ಸುಷ್ಮಂಗೆ ಜೈ, ಅರ್ಚನಂಗೂ ಜೈ. ಬಿಸಿಯೇ ಇದೇ ಕೆಲಸ ಫಸ್ಟೇ ಮಾಡಿದೆ ಫ್ರೆಂಡ್ಸ್. ನಾನು ಫಸ್ಟೇ ಹೇಳಿದೆ ಸುಷ್ಮಾ ಇಷ್ಟೇ ಯಾವಾಗಲೂ ಮಾಡಿದ್ರೆ ಅಷ್ಟೇ ಅಲ್ವಾ. ಇವಾಗ ಬೌಲ್ಗೆ ಹಾಕೊಳ್ಳೋಣ. ಇವಾಗ ಅದೇ ಬಾಣಲೆಗೆ ಬೆಳ್ಳುಳ್ಳಿ ಅಂದ್ರೆ ಮೆಣಸಿನ್ಕಾಯಿ ಲಾಸ್ಟ್ ಹಾಕ್ತೀವಿ. ಇವಾಗ ಒಣಮೆಣಸಿನ್ಕಾಯಿ ಎಷ್ಟು ಹಾಕಿದ್ದೀವಿ? 2, ಸ್ವಲ್ಪ ಜಾಸ್ತಿ ಇರಬೇಕು. 100 ಗ್ರಾಮ್ ಇಲ್ವೇನೆ? 100 ಗ್ರಾಮ್ ಐತೆ. 2 ಸೇರಿಸಿ. ಏನಕ್ಕೆ ಅಂದರೆ ಹುಣಸೆ ಹಣ್ಣು ಹಾಕಂಗಿಲ್ಲ, ಕರಿಬೇವಿನ ಸೊಪ್ಪಿಲ್ಲ, ಏನಿಲ್ಲ, ಬರೀ ಮೆಣಸಿನ್ಕಾಯಿ, ಕಡಲೆ, ಬೆಳ್ಳುಳ್ಳಿ ಇದ್ರೆ ಸಾಕು. ಹಿಂಗೂ ಆಪ್ಷನಲ್ಲ, ಇಲ್ಲಾಂದ್ರೆ ಹಿಂಗೆ ಹಾಕ್ಲೇಬೇಕಮ್ಮ? ಅದು ಆಪ್ಷನಲ್. ಇವಾಗ ಕೆಲವ್ರಿಗೆ ಹಿಂಗು ಆಗಲ್ಲ, ಹೌದು, ಅವ್ರು ಹಾಕೊಳ್ದಿದ್ರು ನಡೆಯುತ್ತೆ. ನಿಮಗೆ ಹಿಂಗೂ ಆಪ್ಷನಲ್ಲು. ಒಂದು 3 ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು. ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕಡಲೆ, ಉಪ್ಪು ಮುಗೀತು. ಉಪ್ಪು ಚೆನ್ನಾಗಿ ಹುರಿಬೇಕು, ಅವಾಗಲೇ ಟೇಸ್ಟ್ ಚೆನ್ನಾಗಿ ಬರೋದು. ನೋಡಿ, ಇಷ್ಟಾದರೆ ಆಗಿದೆ ಅಂತ ಸಾಕು. ಇಷ್ಟಾದರೆ ಒಂದು ಬೌಲ್ಗೆ ಹಾಕೊಳ್ಳೋಣ. ಪದೇ ಆಫ್ ಮಾಡ್ತೀನಿ, ಇದಕ್ಕೆ ಆಫ್ ಮಾಡಿ. ಇವಾಗ ಬೆಳ್ಳುಳ್ಳಿ ಹಾಕೊಳ್ಳೋಣ. ಇವಾಗ ಬೆಳ್ಳುಳ್ಳಿ ಹಾಕಿ ಬೇಕಲ್ವಾ? ಅಂದ್ರೆ ಅರ್ಚನೆ ಎಷ್ಟು ದಿನ ಮಡಿಕೋಬೋದು ಇದನ್ನ? ಫ್ರಿಡ್ಜ್ ಅಲ್ಲಿ ಇಡಬೇಕು. ಏರ್ ಟೈಟ್ ಕಂಟೈನರ್ ಅಲ್ಲಿ ನೀರು ಬೀಳದಿರಂಗೆ ಇಡಬೇಕು. ಆಚೆ ಇಡ್ತೀರಾ ಅಂದ್ರೆ ಒಂದು 15 ದಿನ ಇಡ್ಬೋದು. ಫ್ರಿಡ್ಜ್ ಅಲ್ಲಿ ಇಡ್ತೀರಾ ಅಂತಂದ್ರೆ ತಿಂಗಳಂಗಟ್ಲೆ ಇಡ್ಬೋದು. ಏರ್ ಟೈಟ್ ಕಂಟೈನರ್ ಅಲ್ಲಿ ನೀರು ಬೀಳದಿರಂಗೆ ಇಟ್ಕೊ. ನೋಡಿ, ಈ ಥರ ಹಾಕ್ಬೇಕು. ಇಲ್ಲ ಆಗಬೇಕು, ತೋರಿಸಿದಷ್ಟೇ. ನೀಟಾಗೆಲ್ಲ ಫ್ರೈ ಆಗ್ಬೇಕು ಅರ್ಚನೆ, ಇಲ್ಲ ಫುಲ್ ಫ್ರೈ ಆಗಬೇಕು. ಆಯಿಲ್ ಏನು ಹಾಕಂಗಿಲ್ವಾ? ಏನು ಬೇಡ. ಇಷ್ಟ ಆದರೆ ಸಾಕು. ಮತ್ತು ಇದೆಲ್ಲ ಆರ್ಕಡ್ಮೇಲೆ ರುಬ್ಬಬೇಕು. ರುಬ್ಬಿ ಪುಡಿ ಮಾಡಿದ್ರೆ ಬಿಸಿ ಅನ್ನಕ್ಕೆ, ತುಪ್ಪಕ್ಕೆ ಹಾಕೊಂಡು ತಿನ್ನಕ್ಕೆ ರೆಡಿ. ಇದೆಲ್ಲ ಆರ್ಕೊಳ್ಳಿ, ಆಮೇಲೆ ಪೌಡ್ರ್ ಮಾಡೋಣ. ನೋಡಿ ಫ್ರೆಂಡ್ಸ್, ಏನಪ್ಪ, ಒಳಕಲ್ಲು. ಖಾರ ರುಬ್ಬು ಅಂತಂದ್ರೆ ಕಲ್ಲಲ್ಲಿ ಆಟ ಆಡ್ತಾವಳೆ. ಇದೊಂದು ಬಟ್ಲನ್ನ ನಾವು ಕ್ಲೀನ್ ಮಾಡಕ್ ಮಾಡ್ಕೋದ್ರೆ ಏನ್ಕಿದು ಅಂತ ಕೇಳ್ತಾವಳೆ. ಏನ್ ಮಾಡೋದಿಂತ ಮಗಿನ ಕರ್ಕೊಂಡೋಗಿ ನಾವು ಅದು ಅದರದ್ದೇ, ಅದು ಕಲ್ಲುಗೆ ಅದು ಫ್ರೀ. ಒಂಥರ ಇದಾಗಿದೆ, ಈ ಗ್ರಾನೈಟ್ ತರ ಇದೆ. ಖಾರ ಸವೆಲ್ಲ ಮುಳ್ಕ ಅಮ್ಮ, ಏನಮ್ಮ, ಕಲ್ಮುಳ್ಳು ಇಸಿದ್ರೆ ನೀಟಾಗಿ ಅಂದ್ರೆ ಕಲ್ಮುಳ್ಳು ಏನ್ ಗೊತ್ತಾ, ಕಲ್ಲಲ್ಲಿ ಹಿಂಗೆ ಹೋಗ್ತಾರೆ. ಅಂದ್ರೆ ಇದು ನೈಸ್ ಆಗೈತೆ, ಇದು ನೈಸ್ ಆಗೈತಲ್ಲ, ಸೆವೆಲ್ಲ. ಇಲ್ಲಿ ಕಡ್ಡಿ ಏನಿಲ್ಲ, ಹಿಂಗೆ ಇದು ಮಾಡ್ತೀವಿ. ಈ ತರ ಇರ್ಬೇಕು. ಅವಾಗ ನೀಟಾಗಿ ಮಾಡಿಸಿದ ತಂದಿರದ. ಇದು 40 ವರ್ಷದ ಹಳದು. ಹೌದಾ? 40 ವರ್ಷದ
40 ವರ್ಷದಂತ ಇವತ್ತು ತಂದಿರಂಗೈತೆ ಅವ್ರು. 40 ವರ್ಷದ್ದು ಚೆನ್ನಾಗಿದೆ. ಒಂದು ಚೂರು ಏನು ಇದಾಗಿಲ್ಲ. ಊರಲ್ಲಿತ್ತಾ? ನೋಡಿ ಇವಾಗೆಲ್ಲ ಹುರ್ತಿ ನಾವು ರೆಡಿ ಮಾಡಿರ್ತಿದ್ದೀವಿ. ನೋಡಿ ಮೆಣಸಿನ್ಕಾಯಿ ಅಷ್ಟೇ ಗರಿ ಆಗೈತೆ. ನೋಡಿ ಬೆಳ್ಳುಳ್ಳಿನೂ ಅಷ್ಟೇ. ಇದು ನೋಡು ಕಡಲೆ ಇಷ್ಟ ಆಗಿರ್ಬೇಕಷ್ಟೆ, ತುಂಬ ಏನು ಉರಿಬೇಕಾಗಿಲ್ಲ, ಬಿಸಿ ಇರಬೇಕು. ಆಮೇಲೆ ಹಿಂಗು ಸ್ವಲ್ಪ ಇದ್ರ ಜೊತೆಗೆ ಹಿಂಗಾಕಿ ಪೌಡ್ರ್ ಮಾಡ್ಕೊಂಡು ಬರೋಣ. ಆಮೇಲೆ ಅಮ್ಮ ಒಗ್ಗರಣೆ ಹಾಕದ, ಆಮೇಲೆ ಒಗ್ಗರಣೆ ಕೊಡೋಣ. ಇಷ್ಟು ಫಸ್ಟ್ ಪೌಡ್ರ್ ಮಾಡ್ಕೊಂಡು ಬರೋಣ. ಅದಕ್ಕೆ ಇದನ್ನ ಜಾಸ್ತಿ ಕೊಡ್ತಾನೆ. ಇವಾಗ ನೋಡಿ ಇವಾಗ ಪೌಡ್ರ್ ಆಗಿದೆ, ಮಿಕ್ಸ್ ಮಾಡ್ತಾ ಇದ್ದೀವಿ. ಎಷ್ಟು ಗಮ್ಮಂತ ಸ್ಮೆಲ್ ಬರ್ತಿದೆ ಗೊತ್ತಾ, ಸಕ್ಕದಾಗೈತೆ. ಸುಷ್ಮಂಗೆ ಕೊಟ್ಬಿಡು ಅರ್ಚನ, ಫಸ್ಟ್ ಟೇಸ್ಟ್ ಮಾಡಿ. ಈ ಟೈಮಲ್ಲಿ ಟೇಸ್ಟ್ ಮಾಡ್ಕೊಂಡು ಉಪ್ಪು ಹುಳಿ ಖಾರ, ಹುಳಿ ಇಲ್ಲ ಸಾರಿ, ಉಪ್ಪು ಖಾರ ಬೇಕಂದ್ರೆ ಉಪ್ಪು ಒಂಚೂರು ಸೇರಿಸ್ಕೋಬಹುದು. ಹಾ ಖಾರ ಸಾಕಾಗ್ಬೋದು, ಖಾರ ಹಾಕಿದೀವಲ್ಲ. ಬೇಕಾದವ್ರು ಇದಕ್ಕೆ ಒಂಚೂರು ಒಗ್ಗರಣೆ, ಸಾಸಿವೆ ಒಗ್ಗರಣೆ ಮಾಡ್ಕೋಬಹುದು. ಆಪ್ಷನ್ ಅಲ್ಲ, ಇಲ್ಲಾಂದ್ರೆ ಮಾಡ್ಲೇಬೇಕಾ? ಮಾಡಲೇಬೇಕು ಅಂತ ಏನಿಲ್ಲ, ಬೇಕಿದ್ರೆ ಮಾಡ್ಬೋದು, ಇಲ್ಲ ಅಂದ್ರೆ ಹಂಗೆ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನ, ತುಪ್ಪ, ಪುಡಿ ಹಾಕೊಂಡು ತಿನ್ನೋದು. ಸುಸ್ಮಂಗೆ ಕೊಡು. ಮೆತ್ತಗೆ ಹಾಕಳೆ ಸುಸ್ಮ ಉರಿಟ್ಟು ಅಂತ ಅಂದ್ಬಿಟ್ಟು ಅವಾಗ ಗೊತ್ತಾ, ಗಂಟ್ಲಕ್ಕೆ ಹೋಗ್ಬಿಟ್ರೆ ಆಮೇಲೆ ಕಷ್ಟ. ಚೆನ್ನಾಯ್ತಾ? ಅದೇ ತುಪ್ಪಕ್ಕೆ ಹಾಕಿದ್ವಲ್ಲ ಅವಾಗ. ಅನ್ನ ಕಲ್ಸ್ಕೋವಾಗ ಒಂಚೂರು. ಇವಾಗ ಒಗ್ಗರಣೆ ಹಾಕೊಂಡ್ರೆ ಇವಾಗ ತಕ್ಷಣಕ್ಕೆ ತಿನ್ನಕ, ಇಲ್ಲಾಂದ್ರೆ ಏನಾದ್ರು ಅದನ್ನು ಏನಾದ್ರು ಇಲ್ಲ, ಸುಮ್ಮನೆ ಒಗ್ಗರಣೆ ಹಾಕಿ ಇಟ್ಬಿಡೋದು ಅಷ್ಟೇ. ತಿನ್ಬೇಕಾದ್ರೆ ಒಗ್ಗರಣೆ ಏನು ಬೇಕಿಲ್ಲ, ಹಂಗೆ ತಿನ್ಕೊಳ್ಳೋದು. ಬಿಸಿ ಬಿಸಿ ಅನ್ನಕ್ಕೆ ಈ ಪುಡಿ ಹಾಕೊಂಡು ತುಪ್ಪ ಹಾಕೊಂಡು ಬೇಕಾದ್ರೆ ಒಂಚೂರು ಉಪ್ಪು ಮೇಲೆ ಹಾಕೊಂಡು ತಿನ್ನೋದು ಅಷ್ಟೇ ಸಾಕು. ಹಂಗೇನೆ ಉಪ್ಪೇಡ ಅಂದ್ರೆ ನೋಡಿ ಕಲ್ಸ್ಕೊಂಡು ತಿನ್ನೋದು. ಕಮ್ಮಿ ತಿನ್ನೋರಿಗೆ ಸಾಕು. ಒಂಚೂರು ನಿಮ್ಗೆ ಉಪ್ಪು ಚೆನ್ನಾಗಿ ಗೊತ್ತಾಗುತ್ತೆ. ನಿನಗೆ ಗೊತ್ತಾಗಲ್ವಾ? ನಿನಗೆ ಗೊತ್ತಾಗಲ್ವೇನಮ್ಮ? ನಂಗೆ ಖಾರ